Good morning everyone. How are you all? I hope all are you fine and I am also good. Yes, today I am taking EVS class for first standard. Now all you are coming to first standard. ಹೌದಲ್ವಾ ಎಲ್ಲರೂ ಯು ಕೆ ಜಿ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಬಂದಿರ್ತಾನೆ. ಸೊ ನಾವು ಯು ವಿಲ್ ಲರ್ನ್ ಮೋರ್ ಸಬ್ಜೆಕ್ಟ್ಸ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ಮೀನ್ಸ್ ಇನ್ ದ ಯು ಕೆ ಜಿ ಕ್ಲಾಸ್ ಯು ಹ್ಯಾವ್ ಕನ್ನಡ, ರೈಟ್, ಇಂಗ್ಲೀಷ್, ಮ್ಯಾಥ್ಸ್, ಓನ್ಲಿ 3 ಸಬ್ಜೆಕ್ಟ್ಸ್. ಎಸ್, 3 ಸಬ್ಜೆಕ್ಟ್ ಅಷ್ಟೇ ಇತ್ತಲ್ವಾ ನಿಮಗೆ. ಸೊ ಈಗ ನಿಮ್ಗೆ ಏನಿದೆ 5 ಸಬ್ಜೆಕ್ಟ್ ಆಗುತ್ತೆ, ಹೌದಾ. ಸೊ ಆ ಸಬ್ಜೆಕ್ಟ್ ಯಾವ್ಯಾವುದು ಆಲ್ರೆಡಿ ನೋ: ಕನ್ನಡ, ಹಿಂದಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಇ ವಿ ಎಸ್. 5 ಸಬ್ಜೆಕ್ಟ್ ಆಯಿತಾ. ಸೊ ಆ 5 ಸಬ್ಜೆಕ್ಟ್ ಕೂಡ ನಮಗೇನು ವೆರಿ ಇಂಪಾರ್ಟೆಂಟ್. ಎಸ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್, ಬೇಸಿಕ್ ಕ್ಲಾಸ್, ಮ್ಯಾಮ್ ಟಾಟ್ ಯು ಅಬೌಟ್ ಇ ವಿ ಎಸ್. ಇ ವಿ ಎಸ್ ಬಗ್ಗೆ ಹೇಳಿದ್ರೆ ಎಲ್ಲರಿಗೂ? ಎಸ್, ಇ ವಿ ಎಸ್ ಬಗ್ಗೆ ಏನು ಹೇಳಿದರು? ವಾಟ್ ಮ್ಯಾಮ್ ಟಾಟ್? What is the full form of EVS? Environmental study. Environment means what? So what we see in our around, ನಮ್ಮ ಸುತ್ತಮುತ್ತಲು ಏನು ನೋಡ್ತೀವೋ ಅವೆಲ್ಲವನ್ನು ಏನು ಹೇಳ್ತೀವಿ ನಾವು? ಪರಿಸರ, ಎನ್ವೈರನ್ಮೆಂಟ್. ಎಸ್, ನೇಚರ್. ನಮ್ಮ ಸುತ್ತಮುತ್ತ, ನಮ್ಮ ಅಕ್ಕಪಕ್ಕ ಸುತ್ತಕ್ಕೆ ಮುತ್ತ, ಅಥವಾ ನಮ್ಮ ಮನೆ ಹತ್ರ, ಅಥವಾ ನಾವು ಸ್ಕೂಲಲ್ಲಿ ಇದ್ದೀವಿ, ಸ್ಕೂಲ್ ಹತ್ರ, ಅಥವಾ ನೀವೆಲ್ಲೋ ಬೇರೆಯವ್ರ ಮನೆಗೆ ಹೋಗಿರ್ತೀರ, ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತೀವ, ನಿಮ್ಮ ರಿಲೇಟಿವ್ ಮನೆಗೆ ಹೋಗ್ತೀರಾ. ಸೊ ಅಲ್ಲಿ, ಅಥವಾ ನೀವೆಲ್ಲೋ ಒಂದು ಗಾರ್ಡನಿಗೆ ಹೋಗ್ತೀರಿ, ಅಥವಾ ಎಲ್ಲೋ ಒಂದು ಡ್ಯಾಮ್ ನೋಡ್ಲಿಕ್ಕೆ ಹೋಗ್ತೀರಿ, ಅಥವಾ ಹಿಸ್ಟೋರಿಕ್ ಪ್ಲೇಸಲ್ಲಿ ಹೋಗ್ತೀರಿ. ಸೊ ದಟ್ ಈಸ್ ಆಲ್ ವಿ ಕಾಲ್ಡ್ ವಾಟ್? ಎನ್ವೈರನ್ಮೆಂಟ್, ನಮ್ಮ ಪರಿಸರ. ಎಸ್, ಆಲ್ ವಿ ನೀಡ್ ಎನ್ವೈರನ್ಮೆಂಟ್ ಆರ್ ನೋ? ಎಸ್, ವಿ ನೀಡ್ ಎನ್ವೈರನ್ಮೆಂಟ್. ನಮಗೆ ಪರಿಸರ ಬೇಕೇ ಬೇಕು. ವೈ ವಿ ನೀಡ್? ವಿ ಡೋಂಟ್ ವಾಂಟ್ ನೋ ಲೀವ್. ವೈ ವಿ ನೀಡ್? ನಮ್ಗೆ ಯಾಕೆ ಬೇಕು ಪರಿಸರ? ಯಾಕಂದರೆ ನಾವು ಒಬ್ಬರೇ ಇರೋಕ್ಕಾಗೋದಿಲ್ಲ. ವಿ ಕಾಂಟ್ ಲೀವ್ ಅಲೋನ್. ನಾವು ಒಬ್ಬರೇ ಯಾವತ್ತೂ ಇರೋಕ್ಕಾಗುತ್ತಾ? ನೋ. ಇನ್ ದ ಹೋಮ್ ವಿ ವಾಂಟ್ ಅವರ್ ಪ್ಯಾರೆಂಟ್, ಅವರ್ ಸಿಸ್ಟರ್, ಬ್ರದರ್ಸ್, ಆರ್ ಅವರ್ ಗ್ರ್ಯಾಂಡ್ ಮದರ್, ಫಾದರ್, ಆಲ್ ದ ಫ್ಯಾಮಿಲಿ ಮೆಂಬರ್ಸ್. ಇಫ್ ಯು ಆರ್ ಕಮಿಂಗ್ ಔಟ್ಸೈಡ್, ಮಾರ್ಕೆಟಿಗೆ ಎಲ್ಲೋ ಬರ್ತೀರಾ ಅಂದರೆ ನೀವು ಒಬ್ಬರೇ ಬರೋಕ್ಕಾಗುತ್ತಾ? ನೋ. ಯು ವಾಂಟ್ ಒನ್ ಮೋರ್, ಎನಿ ಒನ್ ಪರ್ಸನ್. ಹೌದಲ್ಲ, ನಿಮ್ಮ ಪಪ್ಪ ಜೊತೆಗೆ ಬರ್ತಿರೋ, ಅಥವಾ ನಿಮ್ಮ ಮಮ್ಮಿ ಜೊತೆಗೆ ಬರ್ತೀರಿ, ಅಥವಾ ಸಿಸ್ಟರ್ ಜೊತೆಗೆ, ಅಥವಾ ಗ್ರ್ಯಾಂಡ್ ಪಾ ಜೊತೆಗೆ ಹಿಂಗೆ ಬರ್ತೀವಿ. ವೆನ್ ಯು ಆರ್ ಕಮಿಂಗ್ ಟು ಸ್ಕೂಲ್, ದೆನ್ ಯು ವಿಲ್ ಕಮ್ ಅಲಾನ್. ಇನ್ ಒನ್ ಕ್ಲಾಸ್ ಯು ಆರ್ ಅಲಾನ್ ಒನ್ ಬಾಯ್ ಆರ್ ಅಲಾನ್ ಒನ್ ಗರ್ಲ್. ನೀವು ಒಬ್ಬರೇ ಒಂದು ಕ್ಲಾಸಲ್ಲಿ ಇದ್ದೀರಂದ್ರೆ ನಿಮಗೆ ಓಕೆನಾ? ಖುಷಿ ಆಗುತ್ತಾ? ಎಸ್, ನಾನು ಒಬ್ಬರೇ ಕ್ಲಾಸಲ್ಲಿ ಆರಾಮಾಗಿರ್ಬೋದು ಅಂತ? ನೋ, ಯು ವಿಲ್ ಫೀಲ್ ಬೋರ್. ನಿಮ್ಗೆ ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ಅಯ್ಯೋ, ನಾನು ಒಬ್ಬನೇ ಇದ್ದೀನಿ, ನನಗೆ ಒಬ್ಬನಿಗೆ ಮೇಡಮ್ ಕಳಿಸ್ತಾ ಇದ್ದಾರೆ, ಅಥವಾ ನನ್ನ ಒಬ್ಬಳಿಗೆ ಮೇಡಮ್ ಕಳಿಸ್ತಾ ಇದ್ದಾರೆ, ನನ್ನ ಜೊತೆ ಆಟ ಆಡ್ಲಿಕ್ಕೆ ಯಾರೂ ಇಲ್ಲ, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ. ಎಸ್, ಆ ಥರ ಬೇಜಾರಾಗುತ್ತೆ. ಸೊ ಅಥವಾ ನಾವೆಲ್ಲೋ ಪಿಕ್ನಿಕ್ ಹೋಗ್ತಿದ್ದೀವಿ, ಅಥವಾ ಮತ್ತೆಲ್ಲೋ ಒಂದು ಫಂಕ್ಷನಿಗೆ ಹೋಗ್ತಿದ್ದೀವಿ, ಮ್ಯಾರೇಜಿಗೆ ಹೋಗ್ತಿದ್ದೀವಿ ಯಾರ್ದೋ ಒಬ್ರದ್ದು. ದೆನ್ ಯಾರೂ ಇಲ್ಲ ಮ್ಯಾರೇಜಿಗೆ, ನಾವು ಒಬ್ಬರೇ ಹೋಗಿ ಕೂತ್ಕೊಂಡ್ರೆ? ನೋ. ಸೊ ವಿ ನೀಡ್ ಅ ಪೀಪಲ್ ಅರೌಂಡ್ ಅಸ್. ವಿ ನೀಡ್ ಅ ಪ್ಲೇಸ್ ಅರೌಂಡ್ ಅಸ್. ಎಸ್, ನಮಗೆ ನಮ್ಮ ಸುತ್ತಮುತ್ತಲು ಕೆಲವು ಒಳ್ಳೆಯ ಸ್ಥಳಗಳು ಬೇಕು, ಒಳ್ಳೆಯ ಪ್ರದೇಶ ಬೇಕು. ಹೌದಲ್ಲ, ಓನ್ಲಿ ನಮ್ಮ ಮನೆ ಒಳಗಡೆ ಇದ್ದರೆ ಅಷ್ಟೇ ಸಾಕಾ? ನಾ ಫುಲ್ ಡೇ ಪೂರ್ತಿ, ಅಥವಾ ನಾನು ಒಂದು ವರ್ಷ ಪೂರ್ತಿ ಐ ವಿಲ್ ಲೀವ್ ಇನ್ ಮೈ ಹೋಮ್, ನಾನು ಮನೇಲಷ್ಟೇ ಇರ್ತೀನಿ, ನಾ ಎಲ್ಲೂ ಹೋಗೋದಿಲ್ಲ. ಇಸ್ ಇಟ್ ಪಾಸಿಬಲ್? ನೋ, ಆಗೋದಿಲ್ಲ. ಹೌದಲ್ಲ, ಅಟ್ಲೀಸ್ಟ್ ನಾವು ಮಾರ್ಕೆಟಿಗಾದರೂ ಹೊರಗಡೆ ಹೋಗಬೇಕು, ರೈಟ್? ಅಥವಾ ನಾವು ಸ್ಕೂಲಿಗೆ ಹೋಗಬೇಕು, ಅಥವಾ ಫಾದರ್ ಆರ್ ಮದರ್ ವರ್ಕಿಗೆ ಹೋಗಬೇಕು, ಅಥವಾ ಅಗ್ರಿಕಲ್ಚರ್ ಫೀಲ್ಡ್ ಇದ್ರೆ ಅಲ್ಲಿ ಫೀಲ್ಡಿಗೆ ಹೋಗಬೇಕು, ರೈಟ್? ಸೊ ಅಥವಾ ಟೆಂಪಲ್ಗೆ ಹೋಗಬೇಕು, ಮೆಡಿಕಲ್ ಶಾಪಿಗೆ ಹೋಗಬೇಕು, ಕ್ಲಾತ್ ಶಾಪಿಗೆ ಹೋಗಬೇಕು. ಎಸ್, ಅಥವಾ ನೇಚರ್ ನೋಡ್ಲಿಕ್ಕೆ ಹೋಗಬೇಕು, ಫಾರೆಸ್ಟಿಗೆ ಹೋಗಬೇಕು, ರಿವರ್ ಹತ್ರ ಹೋಗಬೇಕು. ದೀಸ್ ಆಲ್ ಥಿಂಗ್ಸ್ ಆರ್ ಕಾಲ್ಡ್ ವಾಟ್? ಎನ್ವೈರನ್ಮೆಂಟ್. ಎಸ್, ಇನ್ ದಟ್ ಎನ್ವೈರನ್ಮೆಂಟ್ ವಾಟ್ ವಿ ವಿಲ್ ಸಿ? ಆಲ್ರೆಡಿ ಯು ನೋ, ನಿಮ್ಗೆ ಆಲ್ರೆಡಿ ಮೇಡಮ್ ಹೇಳಿದ್ದಾರೆ. ಎನ್ವೈರನ್ಮೆಂಟಲ್ಲಿ ಏನು ಮಾಡಿದ್ದಾರೆ, ಏನು ನೋಡ್ತೀವಿ ನಾವು ಅಂದರೆ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಆಲ್ರೆಡಿ ಯು ನೋ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಎಸ್, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್. ಲಿವಿಂಗ್ ಮೀನ್ಸ್ ವಾಟ್? ಎಲ್ಲ ಜೀವ ಇರುವಂತಹ ವಸ್ತುಗಳು, ಅಥವಾ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು, ಜೀವಾಣುಗಳು. ಎಸ್, which animal or which insects or which creature have a life
or birth, that we call living. ಜೀವ ಇರುವಂಥ ವಸ್ತುಗಳು. ನಾನ್ ಲಿವಿಂಗ್, ನಾನ್ ಲಿವಿಂಗ್ ದಟ್ಸ್ ಅಪೋಸಿಟ್. ಯಾವುದಕ್ಕೆ ಜೀವ ಇಲ್ಲೋ, ಯಾವ ವಸ್ತುಗಳನ್ನು ನಾವು ಜೀವ ಇಲ್ಲ ಅಂತ ಪರಿಗಣಿಸ್ತೀವೋ, ದಟ್ ಆಲ್ ಆರ್ ಕಾಲ್ಡ್ ಇನ್ ನಾನ್ ಲಿವಿಂಗ್ ಥಿಂಗ್ಸ್. ಆಲ್ರೆಡಿ ಯು know about this living and non-living. In the living things, I will take all the animals. Yes, all the birds, all human being, right, and all the insects, then plant or tree, that is also. Yes, in the non-living things, I will take, if you are in the home, then your home or board or table, window, chair, plate. Yes, these all are non-living things. Means it will not movable and it don't have the life. ಅದಕ್ಕೆ ಜೀವ ಇಲ್ಲ. Right. So all you know about this one. Then after that we will live with our family. Yes. In family members, how many family members are there in your home? Tell to your parents or please ask parents to them. Yes. If you have family members like 5, 6 or 2, yes, some family have a more members, ಜಾಸ್ತಿ ಮೆಂಬರ್ಸ್ ಇರ್ತಾರೆ. ಒಂದು ಮನೆಯಲ್ಲಿ ಒಂದು 10, 15 ಇಷ್ಟು ಜನ ಇರ್ತಾರೆ. ಒಂದೊಂದು ಮನೆಯಲ್ಲಿ 2, 3 ಜನರು ಇರ್ತಾರೆ. ಎಸ್, ಸೊ there are 2 types of family are there: joint family and nuclear family or single family. If you are living with your parent, only your parent, ನೀನು, ನಿಮ್ಮ ಮಮ್ಮಿ, ನಿಮ್ಮ ಪಪ್ಪ, ನಿಮ್ಮ ಸಿಸ್ಟರ್ ಬ್ರದರ್, ಇಷ್ಟು ಜನ ಇದ್ದರೆ ಏನದು ನ್ಯೂಕ್ಲಿಯರ್ ಸ್ಮಾಲ್ ಫ್ಯಾಮಿಲಿ, ಸಣ್ಣ, ಅಷ್ಟೇ 5 ಜನ ಇದ್ದೀರಿ ಅಥವಾ 6 ಜನ ಇದ್ದೀರಿ ಅಷ್ಟೇ. ಇಫ್ ಯು ಆರ್ ಲಿವಿಂಗ್ ವಿತ್ ಯುವರ್ ಮೋರ್ ದೆನ್ 5 to 7 ಮೆಂಬರ್ಸ್, ನಿಮ್ಮ ಮನೆಯಲ್ಲಿ ನೀನು, ನಿಮ್ಮ ಮಮ್ಮಿ, ಪಪ್ಪ, ನಿಮ್ಮ ತಂಗಿನೋ ತಮ್ಮನೋ ಅಥವಾ ಅಣ್ಣನೋ ಅಕ್ಕನೋ, ಇಷ್ಟು ಜನ ಬಿಟ್ಟು ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು, ಎಸ್, ಅವರೆಲ್ಲರೂ ಇದ್ದರೆ ನಾವೇನಂತೀವಿ joint family. Yes, there are 2 types of family: joint and small or nuclear family. ಗೊತ್ತಾಯ್ತಾ? So then ಮತ್ತೆ ಏನು ಕಲ್ತ್ರಿ ನೀವು in the previous class? Yes, ಏನು ಕಲ್ತ್ರಿ? Parts of body. Parts of body ಕಲ್ತ್ರೋ ಇಲ್ಲ? Parts of body. Whose body? Your body? Our body. So many parts are there in our body. Yes. So once I will recall you all the parts of the body. Right? What it is? It is hair. This one, head. Head. This is forehead. Forehead. This is eye. You have 2 eyes. 2 eyes. This is nose. This is mouth. This is tongue. And this one, teeth. This is ear. 2 ears you have. This one, throat. And this is neck, kuttige. This is shoulder. What it is? Shoulder. And this one, arm. Arm. And this is elbow. What it is? Elbow. Then stomach, leg, finger, nails, palm, wrist, vest. Yes, so many parts are there. Already you know about that. Then ma'am told you about parts of body also. Yes, parts of body ಬಗ್ಗೆ ಹೇಳಿದ್ರಲ್ಲ ನಿಮಗೆ. ಸೊ ನೆಕ್ಸ್ಟ್ ಏನು ಹೇಳಿದ್ರು ನಿಮ್ಗೆ? ಏನೋ ಒಂದು ಹೋಮ್ವರ್ಕ್ ಕೊಟ್ಟಿದ್ರಲ್ಲ. ಹೋಮ್ವರ್ಕ್ ಏನು ಕೊಟ್ಟಿದ್ರು? ಎಸ್, ರೈಟ್ ದ ವೆಜಿಟೇಬಲ್ಸ್ ನೇಮ್. ವೆಜಿಟೇಬಲ್ಸ್ ನೇಮ್ ಹೋಮ್ವರ್ಕ್ ಕೊಟ್ಟಿದ್ರು ಹೌದಲ್ಲ? ಹೌ ಮೆನಿ ಆಫ್ ಡೇಟ್, ಎಷ್ಟು ಜನ ಮಾಡಿದ್ರಿ? ಪ್ಲೀಸ್ ಪೇರೆಂಟ್ಸ್, ಒನ್ಸ್ ಯು ಚೆಕ್ ಯುವರ್ ಚಿಲ್ಡ್ರನ್ ಬುಕ್, ನಿಮ್ಮ ಮಕ್ಕಳ ಬುಕ್ ಅಂತ ಚೆಕ್ ಮಾಡ್ಕೊರಿ, ಎಷ್ಟು ಜನ ಬರ್ದಾರೋ ಇಲ್ಲ ನೋಡ್ರಿ. ಎಸ್, ಸೊ ಟುಡೇ ಆನ್ವರ್ಡ್ಸ್ ಐ ವಿಲ್ ಟೆಲ್ ಯು ಲಿಟ್ಲ್ ಬಿಟ್ ಮೋರ್ ವಾಟ್ ವಿ ವಿಲ್ ಗೆಟ್ ಇನ್ ಅವರ್ ಎನ್ವೈರ್ಮೆಂಟ್. ನಮ್ಮ ಎನ್ವೈರ್ಮೆಂಟ್ ಅಲ್ಲಿ ಏನೇನು ಸಿಗುತ್ತೆ?
ಎಸ್ ಫುಡ್ ಸಿಗುತ್ತಾ? ವಿ ವಿಲ್ ಟೇಕ್ ಅ ಫುಡ್ ಫ್ರಮ್ ಎನ್ವೈರ್ಮೆಂಟ್ ಮೀನ್ಸ್ ಎಲ್ಲಿಂದ ತಗೋತೀವಿ? ಎನ್ವೈರ್ಮೆಂಟ್ ಅಂದರೆ ಪರಿಸರದಲ್ಲಿ ನಾವು ಬೆಳಿತೀವಿ, ಸೊ ನಮ್ಗೆ ಸಿಗುತ್ತೆ. ದೆನ್ ಏರ್, ಲೈಟ್, ಹೌದಲ್ಲ? ಲೈಟ್, ಸನ್ ಗಿವ್ಸ್ ಅಸ್ ಲೈಟ್. ದೆನ್ ಏರ್, ವಿ ಕಾಂಟ್ ಸಿ ಬಟ್ ವಿ ವಿಲ್ ಫೀಲ್ ಆ್ಯಂಡ್ ವಿ ವಾಂಟ್ very important that things. What it is? Air. Yes. Then environment gives us shelter. We will build a home. Yes, now manali irtivi. Then like all the animals and birds also are in the home? No, they have their own home, their own lifestyle home. ನಮ್ಮ ಥರ ಅವ್ರ ಮನೆ ಕಟ್ಟಿರೋದಿಲ್ಲ, ಬಟ್ ಅವ್ರಿಗೆ ಒಂದು ಗೂಡುನೋ ಗುಹೆನೋ ಇದ್ದೇ ಇರುತ್ತೆ, ಹೌದಲ್ಲ? ಸೊ ಯು ಸಾ in one plant or in one tree a bird built a nest, ಹೌದಲ್ಲ? ಗೂಡು ಕೊಟ್ಕೊಂಡಿರುತ್ತೆ ಪಕ್ಷಿ ಒಂದು ಮರದಲ್ಲಿ, ಹೌದಾ? ನೋಡಿದ್ರೆ ಎಲ್ಲರೂ? ಸೊ ಅದೇನು ಎನ್ವೈರ್ಮೆಂಟಲ್ ಒಂದು ಮರ ಇದ್ದಿದ್ದಕ್ಕೆ ಮರದಿಂದ ಏನಾಯಿತು? ಪಕ್ಷಿಗೆ ಆಶ್ರಯ ಸಿಕ್ತು, ಹೌದಲ್ಲ? ಟ್ರೀ ಗಿವ್ಸ್ ಶೆಲ್ಟರ್ ಟು ಅ ಬರ್ಡ್ ಇನ್ ದ ನೆಸ್ಟ್ ಎಲ್ಲಿ ಮಾಡಿರ್ತದೋ ಮರದಲ್ಲಿ ಮಾಡಿರ್ತದೆ. So now today I will teach you basic only. So ma'am told you about vegetables and in the previous class living things, non-living things and transports. There are 3 types of transport: land, water, air. That also ma'am told you, yes, in the previous class. Then sense organs. How many sense organs are there? Sense organs ಎಷ್ಟಿದೆ? 5 are there. Yes, 5 sense organs are there. Which are those? Eyes, nose, ear, tongue and skin. 5 sense organs. In the help of eyes, we will see the things or we will see the whole world. ಹೌದಲ್ಲ? ಐಸ್ ಇಂದ ಎಲ್ಲ ವಸ್ತುವನ್ನು, ಎಲ್ಲ ಪ್ರಾಣಿ ಪಕ್ಷಿಗಳನ್ನು, ಎಲ್ಲ ಜೀವವನ್ನು ನೋಡಬಹುದು. The help of the ear, we can hear the sound, song, music or any noise. Yes, horn. ನಾವು ಕಿವಿಯಿಂದ ಎಲ್ಲವನ್ನು ಕೇಳಿಸ್ಕೋಬಹುದು. What is the help of nose? We can take a smell, fragrance also and stink also. ಚೆನ್ನಾಗಿರೋ ಸ್ಮೆಲ್ ತಗೋಬಹುದು, ಕೆಟ್ಟದಾಗಿರೋ ಸ್ಮೆಲ್ಲು ತಗೋಬಹುದು. Yes, what is the help of tongue? We can taste the food, right? ನಾವು ಫುಡ್ಡನ್ನು ಟೇಸ್ಟ್ ಮಾಡ್ತೀವಿ, ಊಟ ಮಾಡ್ತಾ ಇರ್ತೀವಿ, ಭಾಳ ಖಾರ ಆದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅವರ್ ಟಂಗ್ ವಿಲ್ ಇನ್ಫಾರ್ಮ್ ಅಸ್, ಭಾಳ ಖಾರ ಆಗಿದೆ ಊಟ ಅಂತ ಇನ್ಫಾರ್ಮ್ ಮಾಡುತ್ತೆ. ವಾಟ್ ಇಸ್ ಹೆಲ್ಪ್ ಆಫ್ ಸ್ಕಿನ್? ಟು ಫೀಲ್ ದ ಥಿಂಗ್ಸ್, ಫೀಲ್ ಮಾಡಲಿಕ್ಕೆ, ಅದಲ್ಲ? ಎಲ್ಲರೂ ಕಣ್ಣು ಮುಚ್ಕೊಂಡು ಒಂದ್ಸಲ ಕಣ್ಣು ಮುಚ್ಕೊಂಡು ನಿಮ್ಮ ಮಮ್ಮಿಗೆ ಅಥವಾ ನಿಮ್ಮ ಪಪ್ಪನಿಗೆ ಒಂದ್ಸಲ ಮುಟ್ರಿ, ನಿಮ್ಗೆ ಯಾರಿಗೆ ಮುಟ್ಟಿತ್ತು ಅಂತ ಗೊತ್ತಾಗುತ್ತಲ್ಲ, ಅಥವಾ ಯಾವುದೋ ಒಂದು ವಸ್ತುವಿನ ಮುಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ, ಹೌದಲ್ಲ? ಅಂದರೆ ಚರ್ಮದ ಮೇಲೆ ನಮ್ಗೆ ಗೊತ್ತಾಗುತ್ತೆ, ನನಗೆ, ಅಥವಾ ನೀವೇ ಕಣ್ಣು ಮುಚ್ಕೋರಿ, ನಿಮ್ಮ ಮಮ್ಮಿ ಪಪ್ಪ ನಿಮ್ಗೆ ಮುಟ್ಲಿ, ಯಾರೋ ನಂಗೆ ಮುಟ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ನಾವು ಕರೆದಿಲ್ಲ, ನಮಗೆ ನಾನು ಹಿಂಗೆ ಮುಟ್ತೀನಿ ಅಂತ ಹೇಳೋದಿಲ್ಲ, ಜಸ್ಟ್ ದೇ ವಿಲ್ ಕಮ್ ಆ್ಯಂಡ್ ದೇ ವಿಲ್ ಟಚ್ ಯುವರ್ ಹ್ಯಾಂಡ್ ಆರ್ ಸಮ್, ಅಥವಾ ಕೈಗೆ ಹಿಂಗೆ ಟಚ್ ಮಾಡಿಬಿಡ್ತಾರೆ, ಅವಾಗ ನಿಮ್ಗೆ ನನಗೆ ಯಾರೋ ಮುಟ್ಟಿದ್ರು. ದಿಸ್ ಕನೆಕ್ಷನ್ ವಿಲ್ ಗೋ ಟು ಯುವರ್ ಮೈಂಡ್. So there are 5 sense organs that you all learnt. So today I will tell you vegetables name, then fruits name. Next I will tell you in the environment we will see in the living things, animals and birds. So in that name also I will give you. Yes, today and tomorrow. Next I will take only basic. After that we will start a lesson. Yes, because you have to know basic first. ನಿಮಗೆ ಬೇಸಿಕ್ ಗೊತ್ತಿರಬೇಕು. ಅಟ್ಲೀಸ್ಟ್ ಎಲ್ಲರಿಗೂ 10 animals name, 10 vegetables name, 10 fruits name, 10 birds name ಬರಲಿಕ್ಕೆ ಬರಬೇಕು. Yes, all of you open your EVS HW book. EVS HW book ಅನ್ನು ಓಪನ್ ಮಾಡಿ. ಸೊ ರೈಟ್ ಟುಡೇ ಡೇಟ್ ಆ್ಯಂಡ್ ಡೇ ಆಲ್ಸೋ. ಡೇನು ಬರಲಿಕ್ಕೆ ಬರಬೇಕು ನಿಮಗೆ. ಎಸ್, ಟುಡೇ ಈಸ್ ಸಾಟರ್ಡೇ. SATURDAY. Today is Saturday. Today is Saturday, no? Then what I will give, that only you will write? No, wrong. Today which day?
Monday. Yes, today is Monday. So you have to listen carefully. So I am telling you. ನೀವು ಕೇಳ್ತಿರೋ ಇಲ್ಲೋ, ನೀವು ವಿಡಿಯೋ ನೋಡ್ತಿರ್ಬೇಕಾದ್ರೆ ಮ್ಯಾಮ್ ಏನು ಹೇಳ್ತಾರೆ ಅದನ್ನೇ ಬರಿತಾ ಹೋಗೋದಲ್ಲ. ನಿಮ್ಗೆ ಗೊತ್ತಿರಬೇಕು. ಇಲ್ಲ 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 ಮೇಡಮ್ ಇವತ್ತು ಸಾಟರ್ಡೆ ಅಂತ ಹೇಳಿದ್ರು, ಅಥವಾ ಇಲ್ಲ 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 ಇವತ್ತು ಮ್ಯಾಮ್ ಸಂಡೇ ಅಂತ ಹೇಳಿದ್ರು. ಲಕ್ಷ್ಯ ಇರ್ಬೇಕು ನಿಮ್ಮದು. ಸೊ ಟುಡೇ ಈಸ್ ಮಂಡೇ. ಮತ್ತು ಮಂಡೇದು ಇಲ್ಲ ಅಂತ ಹೇಳಬೇಡಿ. ಟುಡೇ ಮಂಡೇ ಓನ್ಲಿ. ಗೊತ್ತಾಯ್ತಾ? ಟುಡೇ ಮಂಡೇ ಓನ್ಲಿ. ಸೊ ಯಾವಾಗ ನೀವು ನೋಡ್ತಿರ್ತೀರಿ ವಿಡಿಯೋ ಅವಾಗ ಲಕ್ಷ್ಯ ಇರಬೇಕು. ನಾನು ಇವತ್ತು ಮೇಡಮ್ ಹೇಳ್ತಿದ್ದಾರೆ, ಇವತ್ತು ಯಾವ ಡೇ ಇದೆ ಅಥವಾ ಯಾವ ಡೇಟ್ ಇದೆ, ಎಷ್ಟು ಟೈಮ್ ಆಗಿದೆ. ಸೊ ಇದೆಲ್ಲ ಸೆನ್ಸ್ ನಿಮ್ಗಿರಬೇಕು. ಹೌದಾ? ಮತ್ತು ನಾನು ಸಾಟರ್ಡೆ ಬರೆದು ರಬ್ ಮಾಡಿದಂತ ನೀವು ಸಾಟರ್ಡೆ ಬರೆದು ರಬ್ ಮಾಡಬೇಡಿ. ಸೊ ನೀವು ಲಕ್ಷ್ಯ ಕೊಡ್ತಿರೋ ಇಲ್ಲ ಅಂತ ನೋಡ್ಬೇಕಂತ ಬರೆದಿದ್ದು ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್. I will write here first fruits and vegetables name. Yes, all of you open your EVS HW should write there fruits. Yes, fruits. Fruits name ಬರಿಬೇಕು ಇವಾಗ ಎಲ್ಲರೂ. ಎಸ್, ಫ್ರೂಟ್ಸ್ ನೇಮ್ ಏನು ಮಾಡ್ತೀರಿ ಎಲ್ಲರೂ ಏನು ಮಾಡಬೇಕು, ನಿಮ್ಮ HW ಬುಕ್ಕನ್ನು ಓಪನ್ ಮಾಡಿ ಇವತ್ತಿನ ಡೇ ಆ್ಯಂಡ್ ಡೇಟ್ ಹಾಕೋರಿ. ಹಾಗೂ ಹೆಡ್ಡಿಂಗ್ ಏನು ಹಾಕೋರಿ, ಫ್ರೂಟ್ಸ್ ಅಂತ ಹಾಕಿ. ಯು ಹ್ಯಾವ್ ಟು ಯೂಸ್ 4 lines ವೆನ್ ಯು ಆರ್ ರೈಟಿಂಗ್ English EVS. You have to use 4 lines. So write neatly. I will give you. Yes, see here I wrote all 10 fruit name. Yes, see here first fruit name banana. When you are writing the spelling of banana, you should write BANANA. Banana means you have to spell that letter, then you have to write banana. ORANGE, orange. APPLE, apple. JACKFRUIT, jackfruit. Yes, MANGO, mango. GRAPES, grapes. CHERRY, cherry. PINEAPPLE, pineapple, pineapple. GUAVA, guava. PAPAYA, papaya. Yes, have you ate all these fruits? ಈ ಎಲ್ಲ ಫ್ರೂಟ್ಸ್ ತಿಂದಿದ್ದೀರಾ ಎಲ್ಲರೂ? ಬನಾನಾ ತಿಂದಿದ್ದೀರಾ ಎಲ್ಲರೂ? ಮ್ಯಾಂಗೋ ಬನಾನಾ ತಿಂದಿದ್ದೀರಾ? ಬಾಳೆಹಣ್ಣು ತಿಂದಿದ್ದೀರಾ? ಹೌದಲ್ಲ? ಆರೆಂಜ್, ಮುಸಂಬಿ ಹಣ್ಣು ತಿಂದಿದ್ದೀರಾ? ಕಿತ್ತಳೆ ಹಣ್ಣು ತಿಂದಿದ್ದೀರಾ? ಎಸ್. ಆ್ಯಪಲ್ ತಿಂದಿದ್ದೀರಾ ಎಲ್ಲರೂ? ಸೇಬು. ಎಸ್. ಜಾಕ್ ಫ್ರೂಟ್, ಹಲಸಿನ ಹಣ್ಣು ತಿಂದಿದ್ದೀರಾ? ಇಟ್ ವಿಲ್ ವೆರಿ ನೈಸ್ ಫ್ರಾಗ್ರೆನ್ಸ್. ಇದೇನು ತುಂಬ ಚೆನ್ನಾಗಿ ಸುವಾಸನೆ ಇರುತ್ತೆ, ಅದಕ್ಕೆ ಸ್ಮೂತ್ ಚಂದ ವಾಸನೆ ಬರುತ್ತೆ ಜಾಕ್ ಫ್ರೂಟ್. ಅದಲ್ಲ? ಮ್ಯಾಂಗೋ ಕೂಡ, ಮಾವಿನ ಹಣ್ಣು ಕೂಡ ಚೆನ್ನಾಗಿರುತ್ತೆ. ತಿಂದಿದ್ದೀರಾ? ಯಾವ ಕಲರ್ ಇರುತ್ತೆ? ಗ್ರೀನ್ ಇರುತ್ತೆ, ಆರೆಂಜ್ ಇರುತ್ತೆ, ಲಿಟ್ಲ್ ಬಿಟ್ ರೆಡಿಶ್ ಇರುತ್ತೆ. ಗ್ರೇಪ್ಸ್ ತಿಂದಿದ್ದೀರಾ? ದ್ರಾಕ್ಷಿ ಹಣ್ಣು ಎಲ್ಲರೂ? ಸೊ ಗ್ರೇಪ್ಸ್. ಚೆರಿ ಹಣ್ಣು. ದೆನ್ ಪೈನಾಪಲ್, ಅನಾನಸ್ ತಿಂದಿದ್ದೀರಾ ಎಲ್ಲರೂ? ಎಸ್. ಗ್ವಾವಾ, ಮರಸೇಬು ಅಥವಾ ಏನಂತೀರಿ ನೀವು, ಮರಸೇಬು ಅಥವಾ ನಾವು ಪೇರು ಹಣ್ಣು ಅಂತ ಹೇಳ್ತೀರಲ್ಲ, ಪಿಯರ್, ಆ ಥರ ಇರುತ್ತೆ. ದೆನ್ ಪಪಾಯ. ಎಸ್, ಪಪಾಯಿ ಹಣ್ಣು. ಇವೆಲ್ಲ ಏನು ಮಾಡ್ಕೋರಿ, ನೀಟಾಗಿ ಚೆಂದಾಗಿ ಬರ್ಕೋಬೇಕು ಎಲ್ಲರೂ. ರೈಟ್ ನೀಟ್ ಸ್ಲೋಲಿ ವಿತ್ ಸ್ಪೆಲ್ಲಿಂಗ್ ಸಮೇತ ಇದನ್ನ ಸ್ಲೋ ಆಗಿ ಬರ್ಕೋಬೇಕು. ಎಸ್, ಹೇಳ್ತಾ ಬರೀಬೇಕು. ಬನಾನಾ, ಆರೆಂಜ್, ಆಪಲ್, ಜಾಕ್ ಫ್ರೂಟ್, ಮ್ಯಾಂಗೋ, ದೆನ್ ಗ್ರೇಪ್ಸ್, ಚೆರ್ರಿ, ಪೈನಾಪಲ್, ಗ್ವಾವಾ ಆ್ಯಂಡ್ ಪಪಾಯ. ಎಸ್, ಬರ್ದಿರಾ ಎಲ್ಲರೂ? ಒಂದು ವೇಳೆ ಬರ್ದಾಗಿಲ್ಲ ಅಂದ್ರೂ ಏನು ಮಾಡಿ, ವಿಡಿಯೋ ಅಲ್ಲೇ ಸ್ಟಾಪ್ ಮಾಡಿಕೊಂಡು ಎಲ್ಲ ಬರೆದು ಆಮೇಲೆ ಮುಂದಿನ ನೋಡ್ರಿ. ಎಸ್, ಐ ವಿಲ್ ಕಂಟಿನ್ಯೂ ನೆಕ್ಸ್ಟ್. ಸೊ ಅಂಡರ್ಸ್ಟುಡ್ ಆಲ್ ಆಫ್ ಯು? ಬನಾನಾ, ಆರೆಂಜ್, ಆಪಲ್, jackfruit, mango, grapes, cherry, pineapple, guava and papaya. Yes, I will rub the board. If you didn't get the
time to write, just pause the video or stop the video and write down all these 10 fruits name. Then next you will continue the video, right? Yes. Next I will move to vegetables name. ವೆಜಿಟೇಬಲ್ಸ್ ಬೇಕಾ ನಮಗೆ? ತಿನ್ಬೇಕಾ ನಾವು ವೆಜಿಟೇಬಲ್ಸ್? ತಿನ್ಬೇಕೇನು ಬೇಡ? ತಿನ್ನಬೇಕು. ಇಟ್ ವಿಲ್ ಗಿವ್ ಎನರ್ಜಿ ಕೊಡುತ್ತೆ ನಮಗೆ, ಬಹಳಷ್ಟು ವಿಟಮಿನ್ಸ್ ಕೊಡುತ್ತೆ, ಅದು ಸ್ಟ್ರಾಂಗ್ ಮಾಡುತ್ತೆ ನಮ್ಮನ್ನು, ಹೌದಲ್ಲ? ನಾವು ಬರೀ ಏನು ಮಾಡ್ತೀವಿ, ಕುರ್ಕುರಿ ತಿಂತೀವಿ, ಮತ್ತು ಚಿಪ್ಸ್ ತಿಂತೀವಿ, ಮತ್ತೇನೋ ತಿಂತೀವಿ. ಬಟ್ ಮೋರ್ ವಿ ಹ್ಯಾವ್ ಟು ಈಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಎಸ್, ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ನಬೇಕು. ಡೈಲಿ ವಿ ಹ್ಯಾವ್ ಟು ಡ್ರಿಂಕ್ ಮೋರ್ ವಾಟರ್. ನೀರು ಕುಡಿಬೇಕು ಜಾಸ್ತಿ. ದೆನ್ ಓನ್ಲಿ ವಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್ ಲೈಕ್ ಮೀ. ಎಸ್. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ಸ್ every week your mother or your father will go to buy a vegetable from ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಬಂದಿದ್ದಾರಾ? ಯಾವ್ಯಾವ ವೆಜಿಟೇಬಲ್ಸ್ ಇದೆ? ಶೇರ್ ವೆಜಿಟೇಬಲ್ ನೇಮ್ ಯುವರ್ ಪ್ಯಾರೆಂಟ್. ನಿಮ್ಮ ಜೊತೆ ಯಾರು ವಿಡಿಯೋ ನೋಡ್ತಾ ಕೂತ್ಕೊಂಡಿದ್ದಾರೆ ಅವರಿಗೆ ನೀವು ಏನು ಹೇಳ್ರಿ, ಒಂದು 5 ವೆಜಿಟೇಬಲ್ಸ್ ನೇಮ್ ಹೇಳ್ರಿ. ಪ್ಯಾರೆಂಟ್ಸ್ ಪ್ಲೀಸ್, ನೀವು ಒಂದು ವೇಳೆ ಮಕ್ಕಳ ಜೊತೆ ಕೇಳ್ತಾ ಇದ್ರೆ ಅವ್ರಿಗೆ ಒಂದು ವೆಜಿಟೇಬಲ್ಸ್ ನೇಮನ್ನು ಕೇಳಿ ಆನ್ಸರ್ ಕೇಳ್ಕೊರಿ, ಹೌದಲ್ಲ? ಸೊ ಭಾಳಷ್ಟು ವೆಜಿಟೇಬಲ್ಸ್ ನೇಮ್ ಇದೆ, ಹೌದಾ? ಸೊ ಐ ವಿಲ್ ಗಿವ್ ಯು ಸಮ್ ವೆಜಿಟೇಬಲ್ಸ್ ನೇಮ್ ಹಿಯರ್. ಸೊ ಯು ಹ್ಯಾವ್ ಟು ರೈಟ್ ಡೌನ್ ಅಬೌವ್ ದ ವೇರ್ ಇನ್ ದ HW ಬುಕ್ ಓನ್ಲಿ. ಈಗ ಜಸ್ಟ್ ನೀವು ಫ್ರೂಟ್ಸ್ ನೇಮ್ ಬರೆದ್ವಲ್ಲ, ಅದ್ರ ಕೆಳಗಡೆ ಏನು ಮಾಡಿರಿ, ಹೆಡ್ಡಿಂಗ್ ವೆಜಿಟೇಬಲ್ಸ್ ಅಂತ ಹಾಕ್ಕೊಂಡು ನಾನು ಬರ್ಕೊಡುವಂಥ ಎಲ್ಲ ವೆಜಿಟೇಬಲ್ಸ್ ನೇಮನ್ನು ಬರ್ಕೊಡಿ. ಓಕೆ. See here a few vegetables. Onion. Yes, when you are writing, spell that spelling ONION. Onion. Tomato. 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 Potato. 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 Radish. 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 Brinjal. 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 Cabbage. 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 Chilli. 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 Cucumber. 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 Then DRUMSTICK. Drumstick. Then ginger. 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 So onion means what? ಈರುಳ್ಳಿ. ಎಸ್. ಟೊಮೆಟೊ ಆಲ್ರೆಡಿ ಟೊಮೆಟೊ ಹಣ್ಣು. ಎಸ್. ದೆನ್ ಪೊಟೆಟೊ ಆಲೂಗಡ್ಡೆ. ರ್ಯಾಡಿಶ್ means what? ಎಸ್. ಮೂಲಂಗಿ. ಎಸ್. to have 2 color, upside leaves green and down white color. Then brinjal ಬದನೆಕಾಯಿ. ಎಸ್. ಇಲ್ಲೆಲ್ಲ ಫೆಸ್ಟಿವಲಿಗೆಲ್ಲ ಬದನೆಕಾಯಿ ಪಲ್ಯ ಮಾಡ್ತಿದ್ದೀರಾ? ಎಸ್. ಬ್ರಿಂಜಾಲ್. ದೆನ್ ಕ್ಯಾಬೇಜ್, ಹೂಕೋಸು, ಹೌದಾ? ಅಥವಾ ಕ್ಯಾಬೇಜ್ ಅಂತ ಹೇಳ್ತಾರೆ. ಎಸ್. ದೆನ್ ಚಿಲ್ಲಿ ಭಾಳ ಸ್ವೀಟ್ ಇರುತ್ತಲ್ಲ, ಸ್ವೀಟ್ ಇರುತ್ತಲ್ಲ, ಎಲ್ಲರೂ ತಿನ್ಬೇಕಲ್ಲ? ಇಲ್ಲ, ಚಿಲ್ಲಿ ಏನು, ಮೆಣಸಿನ್ಕಾಯಿ. ಒಂದು ಸ್ವಲ್ಪ ಕೈ ತಾಗಿದ್ರೆ ನಮ್ಗೆ ಏನಾಗುತ್ತೆ, ಉರಿಯುತ್ತೆ. ಆವಾಗ ನಮ್ಮ ಸೆನ್ಸ್ ಆರ್ಗನ್, ಚರ್ಮ, ಸ್ಕಿನ್ ಏನು ಹೇಳ್ತಿರ್ತದೆ, ಕೈ ಉರಿಯುತ್ತೆ, ಚಿಲ್ಲಿಯನ್ನು ಟಚ್ ಮಾಡಬೇಡ ಅಂತಲೂ ಹೇಳುತ್ತೆ. ದೆನ್ ಕುಕುಂಬರ್, ಸೌತೆಕಾಯಿ. ಎಸ್. ದೆನ್ ಡ್ರಮ್ಸ್ಟಿಕ್ ಅಂದರೆ ಹೊಡೆಯೋ ಸ್ಟಿಕ್ಕಾ? ನೋ, ಡ್ರಮ್ಸ್ಟಿಕ್ ಮೀನ್ಸ್ ನುಗ್ಗೆಕಾಯಿ. ಎಸ್. ದೆನ್ ಜಿಂಜರ್, ಶುಂಠಿ. ಎಸ್. ದೀಸ್ ಆಲ್ ಆರ್ ವಾಟ್? ವೆಜಿಟೇಬಲ್ಸ್ ನೇಮ್, ಹೌದಲ್ಲ? ಸೊ ರೈಟ್ ಡೌನ್ ದೀಸ್ ಆಲ್ ವೆಜಿಟೇಬಲ್ಸ್ ನೇಮ್ ಇನ್ ಯುವರ್ HW ಬುಕ್. ಏನು ಮಾಡಬೇಕು, HW ಬುಕ್ಕಲ್ಲಿ ಎಲ್ಲ ವೆಜಿಟೇಬಲ್ಸ್ ನೇಮನ್ನು ಹಾಕ್ಕೋಬೇಕು, ಕರೆಕ್ಟಾಗಿ ಬರ್ಕೊಡಿ. ಸೊ ಟುಡೇ ಐ ಟೋಲ್ಡ್ ಯು ವೆಜಿಟೇಬಲ್ಸ್ ನೇಮ್ ಆ್ಯಂಡ್ ಫ್ರೂಟ್ಸ್ ನೇಮ್. ಎಸ್, ವೆಜಿಟೇಬಲ್ಸ್ ನೇಮ್ ಮತ್ತು ಫ್ರೂಟ್ಸ್ ನೇಮನ್ನು ಹೇಳಿದ್ದೀನಿ, ಕರೆಕ್ಟಾಗಿ ಬರ್ಕೊರಿ.
So in the next class I will tell you about more things. Yes, so ಬರ್ಕೊಂಡ್ರಾ ಎಲ್ಲರೂ? ಸೊ ಇದನ್ನೆಲ್ಲ ನೀಟಾಗಿ ಏನು ಮಾಡಬೇಕು, ಸ್ಪೆಲ್ಲಿಂಗ್ಸ್ ಓದಬೇಕು. ಎಸ್, ಸ್ಪೆಲ್ಲಿಂಗ್ಸ್ ಓದಬೇಕು. ದೆನ್ ಯು ಹ್ಯಾವ್ ಟು ರೈಟ್. ಎಸ್, ದಿನಾನು ಏನು ಮಾಡಬೇಕು, ಬರೀಬೇಕು. ವೆಜಿಟೇಬಲ್ಸ್ ನೇಮ್, ಫ್ರೂಟ್ಸ್ ನೇಮ್ ಆದಮೇಲೆ ಡೈಲಿ ಓದ್ಕೊಂಡು ಬರಿತಾ ಇರಬೇಕು. ಶಲ್ ಐ ರಬ್ ದ ಬೋರ್ಡ್? ಈಗ ಬೋರ್ಡನ್ನು ರಬ್ ಮಾಡ್ತೀನಿ. ಅವಾಗ ಹೇಳಿದ್ದಲ್ಲ, ಒಂದು ವೇಳೆ ಬರ್ದಾಗಿಲ್ಲ ಆದರೆ ಅಥವಾ ನಿಮಗೆ ಬರೀಲಿಕ್ಕೆ ಸಿಕ್ಕಿಲ್ಲ ಅಂದರೆ ಇವಾಗ ಬೋರ್ಡಲ್ಲಿ ಇದೆಯಲ್ಲ, ಅದನ್ನ ವಿಡಿಯೋನ ಸ್ಟಾಪ್ ಮಾಡಿ ಎಲ್ಲ ಬರ್ಕೊರಿ. ಎಸ್, ರೈಟ್? ಓಕೆ. ಎಸ್, ನೌ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಇನ್ ದ ಫ್ರೂಟಲ್ಲಿ ಕಿಂಗ್ ಆಫ್ ಫ್ರೂಟ್ ಅಂತ ಒಂದು ಫ್ರೂಟ್ ಇದೆ. King of fruit. Anybody know? King of fruit. Which fruit is called the king of fruit? ಹಣ್ಣುಗಳ ರಾಜ ಯಾವುದು? ಮ್ಯಾಂಗೋ. Which one? Mango. Fruit of, sorry, king of fruit. Then one more. King of vegetable. ಯಾವುದು ಡಿಸ್ಕಸ್ ಮಾಡಿ ನೋಡೋಣ ನಿಮ್ಮ ಪ್ಯಾಕೆಟ್ಗೆ. ಕಿಂಗ್ ಆಫ್ ವೆಜಿಟೇಬಲ್ಸ್ ಯಾವುದಿರ್ಬೋದು? ಕಾಮನ್ಲಿ ವಿ ವಿಲ್ ಗೆಟ್ ದಟ್ ವೆಜಿಟೇಬಲ್. ಎಲ್ಲರಿಗೂ ಕಾಮನ್ ಆಗಿ ಸಿಗುವಂಥ ವೆಜಿಟೇಬಲ್ ಅದು ಯಾವುದಿರ್ಬೋದು? ಎಸ್, ಯಾವುದಿರ್ಬೋದು? ಬ್ರಿಂಜಾಲ್. Brinjal is called king of vegetables. Yes, understood all of you? ಗೊತ್ತಾಯ್ತಾ ಎಲ್ಲರಿಗೂ? ಎಸ್, ಇದನ್ನ ಎರಡು ಬರ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಇನ್ ದ Zoom class I will ask question about these only and I will ask all the spellings also. Vegetables name spellings ಕೇಳ್ತೀನಿ, then fruits name spelling ಕೇಳ್ತೀನಿ. These two question also I will ask in the next Zoom class. Zoom class ಅಲ್ಲಿ ನಿಮ್ಗೆ ಏನು ಮಾಡ್ತೀನಿ, ಇದನ್ನೆಲ್ಲ ಕ್ವಶನ್ ಕೇಳ್ತೀನಿ, ಸ್ಪೆಲ್ಲಿಂಗ್ಸ್ ಕೇಳ್ತೀನಿ. ಸೊ ಬಿ ರೆಡಿ ವಿತ್ ಯುವರ್ ಹೋಮ್ವರ್ಕ್. ಸೊ ಐ ಹೋಪ್ ಯು ರೋಡ್ ದಿಸ್ ಒನ್ ಆ್ಯಂಡ್ ಟುಡೇಸ್ ಹೋಮ್ವರ್ಕ್ ಫಾರ್ ಯು. ಎಸ್, ಹೋಮ್ವರ್ಕ್. ಸೊ ಹೋಮ್ವರ್ಕ್ ಏನು ಮಾಡಬೇಕು, ವೆಜಿಟೇಬಲ್ಸ್ ನೇಮ್ ಮತ್ತು ಫ್ರೂಟ್ಸ್ ನೇಮನ್ನು ಬರೀಲಿಕ್ಕೆ ಕೊಡ್ತೀನಿ. ಲಾಸ್ಟ್ ಟೈಮ್ ಬೇಸಿಕ್ ಕ್ಲಾಸ್ ಇರುತ್ತೆ, ನಾನು ಯಾರೂ ಬರ್ದಿಲ್ಲ ಅಂತ ಅನ್ಕೋತೀನಿ, ಕೆಲವೊಬ್ರು ಬರ್ದಿರ್ಬೋದು. ಸೊ ಇವತ್ತಿಂದ ಮತ್ತೊಂದ್ಸಲ ಕರೆಕ್ಟಾಗಿ ಬರೀರಿ. ಸೊ HW ಏನು ಮಾಡಬೇಕು, ಜಸ್ಟ್ ಐ ಗೇವ್ ನೋ 10 fruits name and 10 vegetables name. Write 10 vegetables and fruits name in EVS HW. ಎಂತ ಬರಿಬೇಕು ನೀವು? EVS HW ಬುಕ್ಕಲ್ಲಿ ಬರಿಬೇಕು. How many times you will write? 2 times you have to write. 2 times spellings ಹೇಳ್ತಾ 10 vegetables 10 fruits 20 ಆಯಿತು, ಮತ್ತು 20 ಟೋಟಲ್ 40 ಬರಿಬೇಕು. ಗೊತ್ತಾಯ್ತಾ ಎಲ್ಲರಿಗೂ? 10 vegetables ನೇಮ್ 10 fruits ನೇಮ್ 2 times ಬರಿಬೇಕು ಎಲ್ಲರೂ. ಎಸ್, ಅಂಡರ್ಸ್ಟುಡ್ ಆಲ್ ಆಫ್ ಯು? ಮತ್ತೆಲ್ಲರೂ ಸ್ಪೆಲ್ಲಿಂಗ್ಸ್ ಓದ್ಕೊಂಡಿರಬೇಕು. ನೆಕ್ಸ್ಟ್ ಇನ್ ದ Zoom class I will ask questions or I will ask all that spellings. You have to spell that all the spellings. Yes, understood all of you? Yes, prepare at your home. ಮತ್ತೆ ಮನೆಯಲ್ಲಿ ಹೋಮ್ವರ್ಕ್ ಮಾಡಿರಿ. ಆ್ಯಂಡ್ ಹೋಮ್ವರ್ಕ್ ಆದವರು 1 ವೀಕಿಗೆ ಒಂದ್ಸಲ ಸ್ಕೂಲಿಗೆ ಬಂದ್ಕೊಂಡು ತೋರಿಸ್ಕೊಂಡು ಹೋಗ್ಬೋದು. ನೀವು ಬರಬೇಡಿ, ನಿಮ್ಮ ಪ್ಯಾರೆಂಟ್ಸ್ ಕಡೆ ಕಳಿಸ್ರಿ. ಎಸ್, ಓಕೆ. ಥ್ಯಾಂಕ್ ಯು.